ಬಿಹಾರ ಎಕ್ಸಿಟ್ ಪೋಲ್ನ ಸಮೀಕ್ಷೆಯ ಪ್ರೆಡಿಕ್ಷನ್ಸ್ ಕಣ್ಣು ಮುಂದಿದ್ದಾವೆ. ಬಹುತೇಕ ಎಲ್ಲಾ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟ ಭಾರಿ ಭರ್ಜರಿ ಬಹುಮತವನ್ನ ಪಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇವೆ. ಚಾಣಕ್ಯ ಸಮೀಕ್ಷೆಯನ್ನ ಗಮನಿಸ್ತಾ ಇದ್ದೀರಿ. 130ರಿಂದ 138 ಎನ್ಡಿಎ ಮೈತ್ರಿಕೂಟಕ್ಕೆ, ಇಂಡಿಯಾ ಮೈತ್ರಿಕೂಟಕ್ಕೆ 100ರಿಂದ 108. ಜನಸುರಾಜ್ ಪಕ್ಷಕ್ಕೆ ಯಾವುದೇ ಪ್ರೆಡಿಕ್ಷನ್ ಇಲ್ಲ, ಇತರರು 3ರಿಂದ 5. ಪೋಲ್ ಡೈರಿ ಸಮೀಕ್ಷೆ 154ರಿಂದ 209 ಸೀಟ್ಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 32ರಿಂದ 49ಕ್ಕೆ ಸೀಮಿತ ಆಗಬಹುದು, ಇತರರು ಇಲ್ಲ, ಜನಸುರಾಜ್ ಪಕ್ಷವೂ ಇಲ್ಲ. ಪ್ರಜಾಪೋಲ್ 186ರಲ್ಲಿ ಎನ್ಡಿಎ ಮೈತ್ರಿಕೂಟ, 50ರಲ್ಲಿ ಇಂಡಿಯಾ ಮೈತ್ರಿಕೂಟ. ಜನಸುರಾಜ್ ಪಕ್ಷಕ್ಕೆ ಯಾವುದೇ ಪ್ರೆಡಿಕ್ಷನ್ ಇಲ್ಲ, 7ರಲ್ಲಿ ಇತರರು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಪೋಲ್ ಸ್ಟ್ರಾಟ್ ಗಮನಿಸ್ತಾ ಇದ್ದೀರಿ. 133ರಿಂದ 148ರಲ್ಲಿ ಎನ್ಡಿಎ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ 87ರಿಂದ 102. ಜನಸುರಾಜ್ ಪಕ್ಷಕ್ಕೆ ಪ್ರೆಡಿಕ್ಷನ್ ಇಲ್ಲ, ಇತರರು 3ರಿಂದ 5ರಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಇನ್ನು ಟಿಐಎಫ್ ಸಮೀಕ್ಷೆಯ ಪ್ರಕಾರ 145ರಿಂದ 163 ಎನ್ಡಿಎ ಮೈತ್ರಿಕೂಟಕ್ಕೆ, ಇಂಡಿಯಾ ಮೈತ್ರಿಕೂಟ 76ರಿಂದ 95. ಜನಸುರಾಜ್ ಪಕ್ಷಕ್ಕೆ ನೋ ಪ್ರೆಡಿಕ್ಷನ್, ಇತರರು 3ರಿಂದ 5. ಇನ್ನು ನ್ಯೂಸ್ 24 133ರಿಂದ 159 ಎನ್ಡಿಎ ಮೈತ್ರಿಕೂಟಕ್ಕೆ, ಇಂಡಿಯಾ ಮೈತ್ರಿಕೂಟ 75ರಿಂದ 101. ಜನಸುರಾಜ್ ಪಕ್ಷ 5 ಸೀಟ್ಗಳನ್ನ ಗೆಲ್ಲಬಹುದು, ಇತರರು 2ರಿಂದ 8 ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ನೇರವಾಗಿ ದಿನೇಶ್ ಅಮೀನ್ಮಟ್ಟು ಸರ್ ಹತ್ರನೇ ಹೋಗ್ತೀನಿ. ಸರ್, ಹಲವು ಸಮೀಕ್ಷೆಗಳನ್ನ ಗಮನಿಸಿದ್ವಿ. ನಾನಾಗ್ಲೇ ಹೇಳಿದೆ, ಕೆಲವು 130, 140, 150, 204 ತನಕನೂ ಹೋಗಿದೆ ಸರ್. ಅಷ್ಟು ಸೀಟ್ಗಳನ್ನ ಎನ್ಡಿಎ ಮೈತ್ರಿಕೂಟ ಗೆಲ್ಲುವುದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ನೋಡಿ. ನಾನು ಬಹುಶಃ ಈ ಚರ್ಚೆ ಪ್ರಾರಂಭದಲ್ಲಿ ಎಕ್ಸಿಟ್ ಪೋಲ್ ಬರೋ ಮೊದಲೇ ಹೇಳಿದ್ದೇನೆ, ಇದರಲ್ಲಿ ನಿತೀಶ್ ಕುಮಾರ್ ಅವರಿಗೆ ಒಂದು ಎಡ್ಜ್ ಇದೆ ಅಂತ ಹೇಳಿದ್ರಿ. ಹೌದು, ಯಾಕೆಂದರೆ ಒಂದು ವೋಟ್ ಬ್ಯಾಂಕ್ ಅಂತ ನೋಡಿದರೆ ಅವರ ವೋಟ್ ಬ್ಯಾಂಕಿನ ವಾಲ್ಯೂಮ್ ಭಾಳ ದೊಡ್ಡದಿದೆ. EBC 36% ಇದೆ. ಚಿರಾಗ್ ಪಾಸ್ವಾನ್ ಲಾಸ್ಟ್ ಟೈಮ್ನಲ್ಲಿ 28 ಸೀಟ್ಗಳಲ್ಲಿ ಡ್ಯಾಮೇಜ್ ಮಾಡಿದ್ದ, ಆ ಸೀಟುಗಳು ಬರುತ್ತೆ. ಮೇಲ್ಜಾತಿ ಓಟುಗಳು ಕೂಡ BJPಯ ಕಾರಣದಿಂದ ಬರುತ್ತೆ. ಇವರೆಲ್ಲವನ್ನು ಮೀರಿ ಅವರು ಒಂದು ಮಹಿಳೆಯರ ವೋಟ್ ಬ್ಯಾಂಕ್ ಮಾಡಿದ್ದಾರೆ. ಅದಕ್ಕೆ ಒಂದು 10,000 ರೂಪಾಯಿ ಅದೊಂದು ಒಂಥರ ಲಂಚನೆ ಅದು ಕೊಟ್ಟಿದ್ದಾರೆ ಮೊನ್ನೆ. ಅದಕ್ಕಿಂತ ಮೊದಲೇ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ಮಹಿಳಾ ಕೇಂದ್ರಿತ ಒಂದಷ್ಟು ಯೋಜನೆಗಳನ್ನು ಕೊಟ್ಟ ಕಾರಣಕ್ಕಾಗಿ ಈಗ ಬಿಹಾರದ ಭಾಳ ದೊಡ್ಡ ಪ್ರಾಬ್ಲಮ್ ಏನಂದರೆ ಎಂಪ್ಲಾಯ್ಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್. ಆ ಎರಡೂ ಕ್ಷೇತ್ರಕ್ಕೂ 20 ವರ್ಷಗಳಲ್ಲಿ ಇವರು ಕೂಡ ಏನು ಕೆಲಸ ಮಾಡಿಲ್ಲ. ಆದರೆ ನೋಡಿ, BJP ಲೇಯರ್ ಸಿಂಗ್ ಅವರು ಇದ್ದಾರೆ ಇಲ್ಲೋ ಗೊತ್ತಿಲ್ಲ, ಲೇಯರ್ ಸಿಂಗ್ ಇದ್ದಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು ಗೇಲಿ ಮಾಡಿದ್ರು. ನರೇಂದ್ರ ಮೋದಿ ಅವರೇ ರೇವಡಿ ಅಂತ ಹೇಳಿದ್ರು. ಆದರೆ ಇವರು ಪ್ರತಿ ಸಾರಿ ಮಧ್ಯಪ್ರದೇಶದಲ್ಲಿ ಗೆಲ್ಲಲಿಕ್ಕೆ ಕೂಡ ಗ್ಯಾರಂಟಿಯೇ ಬೇಕು, ಮಹಾರಾಷ್ಟ್ರದಲ್ಲಿ ಗೆಲ್ಲಲಿಕ್ಕೆ ಗ್ಯಾರಂಟಿನೇ ಬೇಕು, ಬಿಹಾರದಲ್ಲಿ ಇದು ಹಿಪೋಕ್ರಸಿ ಅಂತ ಹೇಳೋದು. ಇದು BJP ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ರೆ ಇವತ್ತು ಲೇಯರ್ ಸಿಂಗ್ ಅವರು ಹೇಳ್ತಾರೆ 160 ಸೀಟು ನಾವು ಇನ್ನೂ ಬರ್ತೇವೆ ಅಂತ. ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ಈ ಪಾಪ್ಯುಲರ್ ರಾಜಕೀಯವನ್ನು ಯಾಕೆ ಮಾಡಬೇಕು? ನೀವು ಸೀರಿಯಸ್ ಆಗಿ ಮಾಡಿ. ಈಗ ಇವತ್ತು ಜನಸುರಾಜ್ ಪಾರ್ಟಿಗೆ ಸ್ಥಾನ ಗೆಲ್ಲದೇ ಇರ್ಬೋದು, ಆದರೆ ಇಡೀ ಅವರು ಪಾಪ ಶರತ್ ಅವರು ಹೋದರು, ಆದರೆ ಒಂದು ಎಫರ್ಟ್ ಹಾಕಿದ್ದಾರೆ. ಇಡೀ ಇಲೆಕ್ಷನ್ ನಾನು ಬಿಹಾರದಲ್ಲಿ 2 ವಿಧಾನಸಭೆ ಇಲೆಕ್ಷನ್, ಒಂದು ಲೋಕಸಭಾ ಚುನಾವಣೆಯನ್ನು ನೋಡಿದ್ದೇನೆ. 2000ದಿಂದ 2005, 6 ಹತ್ತರವರೆಗೆ ನೋಡಿದ್ದೇನೆ ನಾನು. ಆದರೆ ಆ ಕಾಲದಲ್ಲಿ ಕೂಡ ಇಂಥದ್ದು ನೆರೇಟಿವ್ ಇರಲಿಲ್ಲ. ಫಸ್ಟ್ ಟೈಮ್ ಪ್ರಶಾಂತ್ ಕಿಶೋರ್ ಅದಕ್ಕೊಂದು ಹೊಸ ನೆರೇಟಿವ್ ಕೊಟ್ಟರು. ಇದನ್ನೆಲ್ಲ ಮೀರಿ ಈ ಕಾಸ್ಟ್ ಬ್ಯಾಲೆನ್ಸ್ ಇದ್ದು ಮತ್ತೊಂದು ಪಾಪ್ಯುಲರ್ ಇದ್ಕೊಂಡು ಅವ್ರು ನೋಡಿ ಓಪನ್ ಆಗಿ ಹೇಳಿದರು ಮದ್ಯಪಾನ ನಿಷೇಧವನ್ನು ವಾಪಸ್ ತಗೊಳ್ತೇವೆ ಅಂತ ಹೇಳಿದರು. ಅದು ಕೂಡ ಅವರಿಗೆ ಎಫೆಕ್ಟ್ ಆಗಿರ್ಬೋದು ನನ್ನ ಪ್ರಕಾರ. ಅದರಿಂದ ಪ್ರಶಾಂತ್ ಕಿಶೋರ್ ಇಡೀ ಇಲೆಕ್ಷನ್ನ ನೆರೇಟಿವನ್ನು ಚೇಂಜ್ ಮಾಡಿದರು. ಈ ರೀತಿ ನೀನು ಶಿಕ್ಷಣದ ಬಗ್ಗೆ ಮಾತಾಡಿ, ನಿಮ್ಮ ಉದ್ಯೋಗದ ಬಗ್ಗೆ ಮಾತಾಡಿದ್ರು. ಇವರು ಯಾರು ಮಾತಾಡಲಿಲ್ಲ. ಇವರು 10,000 ರೂಪಾಯಿ ಕೊಡ್ತೇವೆ, ಇನ್ನೊಂದು 2,000 ಕೊಡ್ತೇವೆ, ಇನ್ನೊಂದು 10,000 ಆಗ್ತೇವೆ ಅಂತ ಹೇಳಿದ್ದೆ ವಿನಾ ಪಾಪ್ಯುಲರ್ ಆಗಿ. ನಾನು ಈ ಇಲೆಕ್ಷನ್ ಈ ಟ್ರೆಂಡ್ ಇದೆಯಲ್ಲ, ನನ್ನ ಪ್ರಕಾರ ನಾನು ರಿಸ್ಕ್ ತಗೊಂಡು ಹೇಳ್ತಾ ಇದ್ದಾರೆ, ಈ ಟ್ರೆಂಡ್ ಪ್ರಕಾರನೇ ರಿಸಲ್ಟ್ ಬರುತ್ತೆ. ಬರುತ್ತೆ ನನ್ನ ಪ್ರಕಾರ ಬರುತ್ತೆ. ಅವರು ಹೇಳಿದಾಗ 160 ಬರಲಿಕ್ಕಿಲ್ಲ. ನೋಡಿ, ಹೋದ್ ಸಾರಿ ಅವರಿಗೆ 125 ಬಂದಿತ್ತು, ಇವರಿಗೆ ಬಹುಶಃ 110 ಬಂದಿತ್ತು. ಸೊ ಒಂದು 5-10 ಹೆಚ್ಚು ಕಡಿಮೆ ಆಚೆ ಈಚೆ ಆಗ್ಬೋದು. ಅದರಿಂದ 160ರ ಒಳಗೆ ಹೋಗ್ತಾನೆ ನನಗೇನು ಅನಿಸಿಲ್ಲ, ಅದು ಬಿಟ್ಟದ್ದು. ಆದರೆ ಈ ಟ್ರೆಂಡಲ್ಲಿ ಒಂದಂತೂ ಗ್ಯಾರಂಟಿ, ನಾನು ರಿಸ್ಕ್ ತಗೊಂಡು ಹೇಳ್ತೇನೆ, ನೆಕ್ಸ್ಟ್ ಬಿಹಾರದಲ್ಲಿ ಗವರ್ಮೆಂಟ್ ಅನ್ನು NDA ಫಾರ್ಮ್ ಮಾಡುತ್ತೆ. ಲಾಸ್ಟ್ 1 ನಿಮಿಷ ಇದೆ ಸರ್ ನನ್ನ ಕೈನಲ್ಲಿ. ಗ್ಯಾರಂಟಿ ಯೋಜನೆಗಳು
ಎರಡೂ ಕಡೆಯಿಂದ ಘೋಷಣೆ ಆಯ್ತು ಸರ್. ಘೋಷಣೆ ಆಯ್ತು. ಯಾರ ಪರ ವರ್ಕ್ ಆಗಿದೆ ಅಂತ ಅನ್ಸುತ್ತೆ ಅಲ್ಲಲ್ಲ, ನಿಮ್ಗೆ? ಗ್ಯಾರಂಟಿ ಅವರು 10,000 ಇದೆ ಅಲ್ಲ, ಅದು ಇವರು ಭರವಸೆ ಕೊಟ್ಟಿರೋದು, ನಾವು ಈ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಮತ್ತೊಂದು. ಇದು 10,000 ಡೈರೆಕ್ಟ್ ಒಂಥರ ಲಂಚ ಕೊಟ್ಟಾಗಿದ್ದು. ನೋಡಿ, ಇವು ತಮಿಳ್ನಾಡಿನಲ್ಲಿ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟದ್ದಕ್ಕೆ ಇಲೆಕ್ಷನ್ ಕಮಿಷನ್ ಇಂಟರ್ವ್ಯೂನ್ ಆಗಿದೆ. ಇಲೆಕ್ಷನ್ ಕಮಿಷನ್ ಬಿಜೆಪಿಯ ಇನ್ನೊಂದು ಪಾರ್ಟಿಯ ಅಂಗ ತರ ಕೆಲಸ ಮಾಡ್ತಾ ಇದೆ. ನೀವು 10,000 ರೂಪಾಯಿ ಕೊಟ್ಟರೆ ಸ್ಟಾಪ್ ಮಾಡ್ಬೋದಿತ್ತು. ಇಲೆಕ್ಷನ್ ಆಗ್ತಾ ಇದೆ, 10,000 ರೂಪಾಯಿ ಯಾಕೆ ಕೊಟ್ಟಿದ್ರಿ? ಇಫ್ ಯು ಆರ್ ಸೋ ಕಾನ್ಫಿಡೆಂಟ್, ನಿಮಗೆ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಅಷ್ಟೊಂದು ವಿಶ್ವಾಸ ಇದ್ರೆ ನೀವು 10,000 ರೂಪಾಯಿ ಯಾಕೆ ಕೊಡಬೇಕಿತ್ತು? ಅದರಿಂದ ಇದು ಕೊಟ್ಟರು ಕೂಡ ಜನರಿಗೆ ಒಂದು ಆಮಿಷ ತೋರಿಸಿ ಮಾಡಿರುವುದು ಅಂತದ್ದು ಬಹಳ ಸ್ಪಷ್ಟ. ಅದರಿಂದ ಇದರಲ್ಲಿ ಒಂದು ಶ್ರೀನಿವಾಸ್ ಅವರು ಒಂದು ಕಡೆ ಕೆಲಸ ಮಾಡಿದ್ದಾರೆ ನಿಜ. ಇವರು ಎಕ್ಸ್ಪೆಕ್ಟ್ ಮಾಡಿದಾಗೆ ಅಲ್ಲಿ ಕಾಂಗ್ರೆಸ್ಗೆ ಒಂದು ವೋಟ್ ಬ್ಯಾಂಕೇ ಇಲ್ಲ. ನಾನು ಬಹಳ ಕಡೆ ಇದನ್ನು ಹೇಳಿದ್ದೇನೆ. ನೀವು UP ಅಲ್ಲೇ ಆಗಲಿ, ಬಿಹಾರದಲ್ಲೇ ಆಗಲಿ, OBC ಓಟುಗಳು ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಇರಲಿಲ್ಲ. ಅಲ್ಲಿ ಒಂದು ವಿಚಿತ್ರವಾದ ವೋಟ್ ಬ್ಯಾಂಕ್ ಇತ್ತು. ಬ್ರಾಹ್ಮಣರು, ದಲಿತರು ಮತ್ತು ಮುಸ್ಲಿಮರ ಓಟು ಈಗ ಅವ್ರ ಹತ್ರ ಇದೆ. ಬ್ರಾಹ್ಮಣರ ಓಟು ಇಲ್ಲ, ದಲಿತರ ಓಟು ಇಲ್ಲ ಇವ್ರ ಹತ್ರ. ಅದರಿಂದ ಇವರಿಗೂ ಕೂಡ UP ಅಲ್ಲೇ ಆಗಲಿ, ಬಿಹಾರದಲ್ಲೇ ಆಗಲಿ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಕೊನೆಯದಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ನೋಡಿ BJP ಎಲ್ಲ ಕಡೆ, ನಾನು ಆಗಲೇ ಹೇಳಿದ್ದೇನೆ, ನೀವು ಇವತ್ತಿಗೂ ಕೂಡ ಅವರಿಗೆ ಅವರ ಇಷ್ಟೆಲ್ಲ ಇಡೀ ದೇಶದಲ್ಲಿ ನಾವೇ ಅಂತ ಹೇಳಿಕೊಂಡ್ರು ಬಿಹಾರದಲ್ಲಿ ಒಬ್ಬ BJPಯ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಆಗಿಲ್ಲ. ಫಸ್ಟ್. ಎರಡನೇದಾಗಿ ಇವರ ಎಲ್ಲ ಕಮ್ಯುನಲ್ ಪಾಲಿಟಿಕ್ಸ್ ಏನಿದೆ, ನೀವು ಬೇರೆ ಕಡೆ ಮೋದಿಯವರ ಭಾಷಣ ಕಳೆದ ಒಂದು 10 ವರ್ಷಗಳಲ್ಲಿ ಅವರು ಮಾಡಿದ ಭಾಷಣಗಳನ್ನು ನೋಡಿ, ಮುಸ್ಲಿಮರು ಪಾಕಿಸ್ತಾನ 80-20 ಕಬರ್ಸ್ತಾನ ಸ್ಮಶಾನ ಆಡದೆ ಅವ್ರು ಭಾಷಣನೇ ಮಾಡಿಲ್ಲ. ಆದರೆ ಬಿಹಾರದಲ್ಲಿ ಅದನ್ನು ಮಾಡಲಿಕ್ಕೆ ಆಗಿಲ್ಲ. ಅದರ ಮಟ್ಟಿಗೆ ಬಿಹಾರದಲ್ಲಿ. ಅದರಿಂದ ಇವತ್ತು JDU-ನಿಂದಾಗಿ BJPಗೆ ಓಟ್ ಬಂದಿರಬಹುದು, BJP-ಇಂದಾಗಿ JDU-ಗೆ ಹೆಲ್ಪ್ ಆಗಿದೆ ಅಂತ ನನಗೆ ಅನಿಸೋದಿಲ್ಲ. ಈ ಇಲೆಕ್ಷನ್ ಎಕ್ಸಿಟ್ ಪೋಲ್ ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ಪಾರ್ಟಿ ವೈಸ್ ಸೀಟ್ ಕೊಟ್ಟರೆ ನಾವೊಂದು ಅದರ ಬಗ್ಗೆ ಚರ್ಚೆ ಮಾಡ್ಬೋದು. ಇದರಲ್ಲಿ ಇಲ್ಲ. ಅದರಿಂದ ಎಕ್ಸಿಟ್ ಪೋಲ್ ನನ್ನ ಪ್ರಕಾರ ಇದೇ ಟ್ರೆಂಡಲ್ಲಿ ರಿಸಲ್ಟ್ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.